ಬತ್ತಲೆಯಾಗಿ ತಿರುಗಾಡಿದಂತ ನಿನ್ನ ಸತ್ಯದ ಗತಿ ಏನು ಅಂತ ಕೇಳ್ತಾನ. ಹೌದು, ಯಾವಾಗ ಅಂಗಿ ಹಾಕಿ ಹಚ್ಕೊಡತಾರ ಅವ್ರು. ನಾ ಯಾವಾಗ ತಳಕ್ ಕೂತು ಅನ್ನಾಗ್ತಾನ. ಹೌದು, ಕೇಳಿಲಿ ವಿಷಯ ಏನ್ರಿಪ್ಪ? 12ನೇ ಶತಮಾನದಲ್ಲಿ ಹಾ ಹಾ ಕಲ್ಯಾಣದೊಳಗ ನಿಮ್ಮ ನಾಡಿನ ಬಸವಣ್ಣ ಏನ್ ಮಾಡ್ಯಾರಿಪ್ಪ? ಬಾಳ ಚಂದದ ಪುಣ್ಯಾತ್ಮರ ವಿಷಯ ಕೇಳ್ರಿ. ಹಾ, ಇದೇ ಇಂಗ್ಲೇಶ್ವರದಾಗ ಹುಟ್ಟಿ ಬಾಗೇವಾಡಿಯಲ್ಲಿ ಬೆಳೆದಂತ ಅಣ್ಣ ಬಸವಣ್ಣ ಹಾ ಹಾ ಕಲ್ಯಾಣದೊಳಗ ಹೋಗಿ ಮಂತ್ರಿ ಕೆಲಸ ಮಾಡಿದ ಬಿಜ್ಜಳ ರಾಜನ ಕೈಯಾಗ. ಹೌದಲ್ರಿಪ್ಪ, ಹೌದು. ಎಲ್ಲರ ಗುರು ಅಲ್ಲಂ ಪ್ರಭು, ಹಾ, ಜಗದ್ಗುರು ರೇವಣ ಸಿದ್ಧ ರಾಜ ಬಿಜ್ಜಳ, ಹೌದು, ಮಂತ್ರಿ ಬಸವಣ್ಣ. ಹೌದ್ರಿಪ್ಪ. ಲಕ್ಷದ ಮೇಲೆ 96,000 ಗಣಗಳು, 63 ಮಂದಿ ಪುರಾತನರು. ಅಂತ ಒಂದ ಅನುಭವ ಮಂಟಪದೊಳಗ ಅಕ್ಕ ಮಾದೇವಿ, ಹೌದು, ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕ ಉಡತಡಿ ಗ್ರಾಮದೊಳಗ ಹುಟ್ಟಿ ಬಂದು ಸಂಸಾರವನ್ನ ತೊರೆದು ತನ್ನ ಗಂಡನ ಎದುರಿಗೆ ತೊಟ್ಟಿರ್ತಕ್ಕಂತ ಅರಿಬಿಯನ್ನು ಹರಿದು ದಿಗಂಬರಾಗಿ ಬಂದಾಳೋ ಏನ್ ಇಲ್ಲೋ? ಬಂದಾರಲ್ಲ, ಬಟ್ಟರಿಬಿರ್ಲ ಬತ್ತಲೆ ಆಗಿ ದಿಗಂಬರವಾಗಿ ಕಲ್ಯಾಣಕ್ಕೆ ಬಂದಾಳ ಅಕ್ಕ ಮಾದೇವಿ. ಕಲ್ಯಾಣದೊಳಗ ಅಲ್ಲಮ್ಮ ಪ್ರಭು ಬಸವಣ್ಣನ ಸಮ್ಮುಖದಲ್ಲಿ ಅಲ್ಲದ ಜನ ನಿಂದೇದ ಮಾತು ಮಾತಾಡ್ತಾರ. ಹೌದು, ಮಾತಾಡ್ತಾರಲ್ಲ. ಅಕ್ಕ ಮಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನ ಮ್ಯಾಲ ನಂಬಿಗೆ ಇಟ್ಟ ದುಡ್ದಿದ್ಲು. ಅಕ್ಕಿ ಭಕ್ತಿಗೆ ಒಲದ ಮಲ್ಲಿಕಾರ್ಜುನ ಮೈ ತುಂಬ ಕೂದಲ ಬೆಳೆಸಿ ಮರ್ಯಾದೆ ಕೊಟ್ಟಿಲ್ಲೇನ್ರಿ? ಎಲ್ಲೋ ಎಲ್ಲಿ ಮಾತಾಡು, ನಿನ್ನ ಮಾತಿಗೆ ಉತ್ತರ ಕೊಟ್ಟು ಹೋಗ್ಲಿಲ್ಲ ಅಂದ್ರೆ ಇವ ಸತ್ಯಪ್ಪ ಅಲ್ಲ ತಿಳ್ಪ. ಹೌದ್ರಿಪ್ಪ, ಹೌದು. ನಿನ್ನ ಸತ್ಯ ಬತ್ತಲೆ ಆಗಿ ತಿರುಗಾಡಿದ ಅಂದಿದಿ. ಬತ್ತಲೆ ಆಗಿರ್ತಕ್ಕಂತ ಅಕ್ಕ ಮಾದೇವಿಗೆ ಆಕಿ ಒಂದು ಶಕ್ತಿಯ ಬಲದಿಂದ, ಭಕ್ತಿಯ ಬಲದಿಂದ ಸತ್ಯ ನಡೆದದ್ದಕ್ಕಾಗಿ ಮೈ ತುಂಬ ರೋಮಗಳ ಬೆಳೆದಾವ. ಇನ್ನೂವರೆಗಾದ್ರೂ ಫೋಟೋದಾಗ ಅಕ್ಕ ಮಾದೇವಿ ಫೋಟೋ ಬೇಕಾದವ್ರು ನೋಡ್ರಲ್ಲ. ಜಗತ್ತಿನಲ್ಲಿ ಕಲ್ಲಿನ ಮ್ಯಾಗ ಕೆತ್ತಿದಂಗ ಶಿಲಾಲಿಪಿ ಇದ್ದಂಗ ಹೆಸರು ಬರ್ಬೇಕು. ಅವ್ರು ಹೆಸರು ಬರ್ಬೇಕ್ರಲ್ಲ. ಹೇಳ, ನಿನ್ನ ಸುಳ್ಳಿಂದ ಏನ್ ಹೇಳ್ತಿ ಹೇಳು? ಅಲ್ಲೇನು ಹೇಳ್ತಾರ, ಬೆಳಕಾಗೈತಿ. ಎಲ್ಲಿ ತನ್ನ ಮಾತಾಡು. ಹೌದು, ವಿಷಯ ಒಂದು ಮಾತು ಕೇಳಬೇಕಾಗ್ಯದ ಅವ್ರಿಗೆ. ಏನ್ ಕೇಳವ್ರಿ? ವಿಷಯ ಏನ್ ಕೇಳುದಪ್ಪ ಅಂತಂದ್ರ, ಏನ್ರಿಪ್ಪ ಅದು? ಸಿದ್ಧ ಮಾಲಿಂಗರಾಯ ಬಣ್ಣಕ್ಕ 1000 ಭಾಗ್ಯಗಳನ್ನ ಮೆಸುತ್ತಾ ಸಿಡ್ಯಾನ ದೇವರ ಶಿವ ಮಾಡ್ತಿದ್ದ. ಸಿಡಿಯಾನ ದೇವರ ಶಿವ ಮಾಡ್ತಿದ್ದಲ್ರಿಪ್ಪ. 7 ಅಡಿ ದುಪಾರ್ತಿ ಎತ್ತಿ ಬೆಳಗುತ್ತಿದ್ದ. ಗುಗ್ಗಲ ಹೋಗಿ ಕೈಲಾಸ ಹೋಯ್ತಲ್ರಿಪ್ಪ. ಪಾರ್ವತಿ ಪರಮೇಶ್ವರ ಮಾಲಿಂಗರಾಯನ ಭಕ್ತಿ ಪರೀಕ್ಷೆ ಮಾಡಾಕ ಭೂಲೋಕದಾಗ ಬಂದ್ರು. ಪರಮಾತ್ಮ ಕಿವನ್ ಎತ್ತರ ಸೋರ್ತಿತ್ತು. ಪಾರ್ವತಾದೇವಿ ಲಮಾನ ವೇಷ ತೊಟ್ಟಲು. ಹೌದು, ಶೀಗಿ ಮಠದ ಕಂತಾರ ವನದಾಗ ಬಂದ ರೂಪ ಬೇರೂಪ ಮಾಡ್ಕೊಂಡು ಕೂತ್ರು. ಹೌದಲ್ರಿಪ್ಪ, ಹೌದು. ಪರಮೇಶ್ವರ ರೂಪ ಬೇರೂಪ ಮಾಡಿದ. ಕುಷ್ಠ ರೋಗ ಹತ್ತಿ ಕಿವನ್ ಎತ್ತರ ಸೋರ್ತಿತ್ತು. ಹಿಂಡ ನಾನ ಕುಂಡ್ರತಿದ್ದು, ಹಿಂಡ ನಾನ ಹೇಳ್ತಿದ್ದು. ಹೌದು, 7 ಅಡಿ ದುಪಾರ್ತಿ ಎತ್ತಿ ಬೆಳಗ್ಗೆ ಗುಗ್ಗಲ ಹುಗಿ ಕಡೆ ಮ್ಯಾಗ ಕೈಲಾಸದ ಕಡೆ ಮುಖ ಮಾಡಿ ನೋಡಿದ ಕೈಲಾಸ ಬರಿದಾಗಿತ್ತಲ್ರಿಪ್ಪ. ಇವತ್ತು ನನ್ನ ಭಕ್ತಿ ಪರೀಕ್ಷೆ ಮಾಡುವಂತ ಕಾಲ ಬಂದದ ತಿಳ್ಕೊಂಡು ಗುರುವಿನ ಸೇವಾ ಮಾಡಿ, ಗುರುವಿನ ಪಾದಿಗೆ ನಮಸ್ಕಾರ ಮಾಡಿ ಪಾರ್ವತಿ ಪರಮೇಶ್ವರ ಇದ್ದಂತ ಕಂತಾರ ಕಂಟಿ ಒಳಗ ಹಾದಲ್ರಿಪ್ಪ. ಕಂತಾರ ಕಂಟಿ ಒಳಗಾದ ನೋಡ್ರಿ. ವಿಷಯ ಬಾಳ ಲಕ್ಷ ಕೊಟ್ಟು ಕೇಳ್ರಿ ಇದನ್ನ. ನಾ ಕೇಳೋದೊಂದು ಅವ್ರು ಹೇಳೋದೊಂದು ಆಗ್ಬಾರ್ದು. ಹೌದು. ಅವಾಗ ಬಂದ, ಯವ್ವ ಏನಾಗ್ಯದ ಅಂದ. ಹೌದು, ನನ್ನ ಗಂಡಗ ಕುಷ್ಠ ರೋಗ ಹತ್ತದಪ್ಪ, ಕಿವನ್ ಎತ್ತರ ಸೋರ್ತಾ ಇದೆ, ಸೋರಾಕತೈತಲ್ರಿಪ್ಪ. ಎಲ್ಲಿ ಹೋದ್ರು ರೋಗ ನಿವಾರಣೆ ಆಗವತ್ತು ಅಂದಾಗ, ಯವ್ವ ನನ್ನ ಗುರುವಿನ ಬಲದಿಂದ ನಾ ಶುದ್ಧ ಮಾಡ್ತೀನಿ, ಹೇಳ್ರಿ ಹೋಗುನು ಅಂದ. ಕೈ ಹಿಡಿದ್ರ ಕೈ ಕೇಳ್ತದ, ಕಾಲು ಹಿಡಿದ್ರ ಕಾಲು ಕೇಳ್ತದ, ಮುಟ್ಟಬೇಡ ನನ್ನ ಗಂಡಗಂದ್ಲು ಲಮಾನಿ ವೇಷದ ಪಾರ್ವತಾದೇವಿ. ಹೌದು, ಯವ್ವ ನನ್ನ ಜೀವದಕ್ಕಿಂತ ಜೋಪಾನ ಮಾಡ್ತೀನಂದ. ಕಂಬಳಿ ಹಾಸದ. ಕೈ ಹಿಡ್ದ 2 ಕೈ ಕಿತ್ತ ಬಂದು, ಕಾಲು ಹಿಡ್ದ ಕಾಲು ಕಿತ್ತ ಬಂದು, ತಲಿ ಹಿಡ್ದ ತಲಿ ಕಿತ್ತ ಬತ್ತಲ್ರಿಪ್ಪ. ದಡ ಎಬ್ಬಿಸಿ ಕಂಬಳಿ ಮಟ್ಟಾಗ ಹಾಕಿ ಗಂಟು ಮಾಡಿ ಕಟ್ಕೊಂಡು ತಲಿ ಮ್ಯಾಗ ಇಟ್ಕೊಂಡ. ಲಮಾನಿ ವೇಷದ ಪಾರ್ವತಿ ಅಂದ್ಲು, ನನ್ನ ಗಂಡನೆಲ್ಲ ಕೊಂದು ಉಗದು ಪುಡಿ ಪುಡಿ ಮಾಡಿದೆಲ್ಲೋ. ಹೌದು, ನನಗೆ ನಡಿ ತక్కుವ ಇಲ್ಲ, ನಾನು ಬರಂಗಿಲ್ಲ ಅಂದ.
ಪಾರ್ವತಾದೇವಿನ ಬಗಲಾಗ ಕುಣಿಸ್ಕೊಂಡು ಪರಮಾತ್ಮನ ಕಂಬಳಿ ಮಟ್ಟಾಗ ತಲೆ ಮ್ಯಾಗ ಹಾಕೊಂಡು ಸಿಡ್ಯಾನ ಮಠದಾಗ ಬೀರ ದೇವರ ಬಲಕ ತಂದ ಕಟ್ಟಿ ಮ್ಯಾಗ ಇಟ್ಟನ್ರಿಪ್ಪ ಕಂಬಳಿ ಹಾಸಿಟ್ಟ. ಹೌದು. ಬಂಡಿ ಅಲಗ ಹಾದ ತುಂಡ ಮಾಡಿ ಒಗದ ಹೊಟ್ಟ್ಯಾಗಿನ ಕಲ್ ತೆಗದ ಮುಂಗೈಗೆ ಸುತ್ತಿದ. ಹೌದು. ಸೂರ್ಯ ಅರ್ನಾಲಿಗೆ ಕಚ್ಚಿ ಉದಿಯಾಗಿದ್ದ. ಬೆಣ್ಣಾಗಿನ ಸೂರ್ಯ ಆ ಒಂದು ಬರ್ಚಿಯ ಬೋಕ ಬಿದ್ದ ಬಂದ ಪಾರ್ವತಿ ಪರಮೇಶ್ವರನ ಮ್ಯಾಗ ಜಗ್ 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 ಸೂರ್ಯನ ಕಿರಣ ಬೆಳಕ್ ಬೆಳಕಿತ್ತು. ಹೌದು. ಪಾರ್ವತಾದೇವಿ ಕಣ್ಣು ತೆಗೆದು ಹೇಳ್ತಾಳೆ, ಏ ಕರ್ಣ ಇಲ್ಲದ ಕರ್ನಾಳ ಗುರುವೆ ಕಣ್ಣು ತೆಗೆದು ನೋಡು. ಕಣ್ಣು ತೆಗೆದು ನೋಡು. ಮಾಳಪ್ಪ ಬಂಡಿ ಅಲಗಾದ ತುಂಡ ಮಾಡಿ ಒಗದಾನ ಹೊಟ್ಟ್ಯಾನ ಕಲ್ಲ ತೆಗೆದ ಮುಂಗೈ ಸುತ್ತಾನ. ಅವನ ಬೆನ್ನಾಗಿನ ಬೆಳಕ ಬಂದ ನಮ್ಮ ಮುಖದ ಮ್ಯಾಲ ಸೂಜಿ ಚುಚ್ಚದಂಗ ಚುಚ್ಚಾತೈತಿ. ಹೌದು. ಇನ್ನರೇ ನಿನ್ನ ರೂಪ ತೋರ್ಸ ಅವನಿಗೆ ಅರಿವು ಕೊಡುವ ತಂದು. ಹೌದು. ಅವಾಗ ಪಾರ್ವತಿ ಪರಮೇಶ್ವರ ನಿಜ ರೂಪ ತೊಟ್ಟ, ಮಾಲಪ್ಪ ನಿನ್ನ ಭಕ್ತಿಗೆ ಒಲದಿ ಓ ಏನು ಬೇಡ್ತಿದಿ ಬೇಡು. ಭೂಮಿ ತಲೆ ಮ್ಯಾಲ ಸತ್ಯದಿಂದ ನಡೆದಿದಿ, ಸತ್ಯಕ್ಕಾಗಿ ದುಡಿದಿದಿ. ಹೌದು. ಗುರು ಬೇಡಿದ್ದು ಇಲ್ಲ ಅಂದಿಲ್ಲ, ಸತ್ಯಕ್ಕಾಗಿ ನಿನ್ನ ಪ್ರಾಣ ಪಣಕ್ಕಿಟ್ಟ ದುಡಿದಿದಿಪ್ಪ, ಏನು ಬೇಡ್ತಿ ಬೇಡು ಅಂದು. ಹೌದು. ಅವಾಗ ಮಾಳಿಂಗರಾಯ ಭೂಮಿ ಬ್ಯಾಡ, ಸೀಮೆ ಬ್ಯಾಡ, ರೊಕ್ಕ ಬ್ಯಾಡ, ರೂಪಾಯಿ ಬ್ಯಾಡ, ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ಧನ್ಯ ಬ್ಯಾಡ, ದೌಲತ್ ಬ್ಯಾಡ, ನನಗೆ ಏನೇನು ಬ್ಯಾಡ ಗುರುನಾಥ ತಂದಾಗ ಮತ್ತೇನು ಬೇಕು ತಂದಾಗ ನನ್ನ ಭಕ್ತಿ ಪರೀಕ್ಷೆ ಮಾಡಾಕ ಬಂದಿರತಕ್ಕಂತ ನೀವು ವರ್ಷದಾಗ ಒಂದು ಸಲ ನನಗೆ ದರ್ಶನ ಕೊಡ್ರಿ, ನಿಮ್ಮ ಸೇವಾ ಮಾಡುವಂತ ಅವಕಾಶ ಕೊಡ್ರಿ ಅಂತ ಮಾಲಪ್ಪ ಬೇಡ್ಯಾನಲ್ರಿಪ್ಪ. ಇದು ಕಲಿಯುಗದಾಗ ಕರ್ತೇಲಿ ಮಾನವ ಗುರುತು ಹಿಡಿಯಂಗಿಲ್ಲ ತಿಳ್ಕೊಂಡು ಮಾಳಿಂಗರಾಯನ ಶಿಖರಕ್ಕೆ ಮುಂಡಾಸ ಸುತ್ತಿ ಪಾರ್ವತಿ ಪರಮೇಶ್ವರ ಗುರುತು ಉಳಿಸ್ವಿಗ್ಯಾರ. ಇದು ಮಾಳಿಂಗರಾಯನ ಭಕ್ತಿ ಪರೀಕ್ಷೆ ಮಾಡಾಕ ಬಂದಾರಲ್ರಿ. ಇದು ಅಲ್ಲದ ಇನ್ನ 2 ಸಲ ಪರಮಾತ್ಮ ಬಂದ ಮಾಳಿಂಗರಾಯಾಗ ಭೇಟಿ ಕೊಟ್ಟಾನ. ಯಾವ ಜಾಗದಾಗ ಕೊಟ್ಟಾನ, ಎದರ ಸಂಬಂಧ ಕೊಟ್ಟಾನ. ಹೌದು. ಇದು ಹಾಲು ಮತ ಜಾಡ್ಯಾಗಿನ ವಿಷಯ. ಹೌದು. ಇದು ಏನಂದ್ರೆ ಹಿಂಗ ಜಾಡಿ ಒಳಗಿನ ವಿಷಯ. ಹೌದು. ಈ ಏನ ಮಾಳಿಂಗರಾಯನ ಭಕ್ತಿ ಪರೀಕ್ಷೆ ಮಾಡಾಕ ಬಂದು ಮುಂಡಾಸು ಪದವಿ ಕೊಟ್ಟಾರಲ್ಲ, ಇನ್ನ 2 ಸಲ ಪರಮಾತ್ಮ ಮಾಳಿಂಗರಾಯಾಗ ಭೇಟಿ ಕೊಟ್ಟಾನ. ಯಾವ ಜಾಗದಾಗ ಕೊಟ್ಟಾನ, ಎದರ ಸಂಬಂಧ ಬಂದು ಭೇಟಿ ಕೊಟ್ಟಾನ ಹೇಳ್ತಾರ. ಅದು ಗುರ್ತ ನೋಡಾಕ ಎಲ್ಲಿ ಅದ ಅನ್ನುವಂತ ಕಥಾ ಭಾಗ ಬೆಳಗು ಮುಂಜಾನೆ ಸಮಯದಲ್ಲಿ 2 ಬೇಡ ಮುತ್ತಿನಂತ ಅದು ಒಂದೇ ಕೇಳಿ ನಮ್ಮ ಎಲ್ಲೂ ಮಾಸ್ತರ ನೀ ಮುಂದಿನ ಪಳಕ ಪ್ರಶ್ನೆ ಉತ್ತರಗಳು ಏನಾರೇ ಆಗ್ಲಿ ಕರೆ ಸುಳ್ಳಿನ ವಿಷಯ ಇವತ್ತು 1-2 ಯಾಕಾಗತ್ತು ಮಾತಾಡ್ರಿ, ದೈವಕ್ಕೆ ತಿಳಿಸ್ಕೊಡನ್ನುವಂತ ಮಾತನ್ನ ಹೇಳಿ ಅಲ್ಲಿ ಅಂದ ಸರ್ಜೋಡಿ ಕಲಾವಂತರಿಗೆ ಗೋಪಾಲ ಚಾನ್ಸ್ ಕೊಟ್ಟು ಬಿಡ್ರಲ್ಲ ಹೇಳಿ ಅಪ್ಪಿನ ಮಂಡಿಗಲ್ ಹೋಗುದು. ಅಲ್ಲ